ಅಭಿವೃದ್ಧಿ ಮಾಡ್ಬೇಕು ಅನ್ನೋದು ಶಾಸಕರ ಜವಾಬ್ದಾರಿ, ಕಳಕಳಿ ಇರ್ಬೇಕಾದಂಥದ್ದು. ಇವರು ಪುತ್ರ ವ್ಯಾಮೋಹದಲ್ಲಿ ಮುಳುಗಿ ಪುತ್ರಿಗೆ ಹ್ಯಾಂಗ್ ಬೆಳೆಸ್ಬೇಕು, MLA ಮಾಡ್ಬೇಕು, ಸಂಬಂಧಪಟ್ಟವರಿಗೆ ಹ್ಯಾಂಗ್ ಕಾಂಟ್ರಾಕ್ಟರ್ ಕೆಲಸ ಕೊಡಿಸ್ಬೇಕು, ಹ್ಯಾಂಗ್ ರೋಟಿ ಮಾಡ್ಬೇಕು ಅನ್ನೋದಾಗ ಬಿಜಿ ಇರೋನೇ ಹೊರತು ಅಭಿವೃದ್ಧಿ ಬಗ್ಗೆ ಕಳಕಳಿ ಇಲ್ಲ ಅಂತ ನಾವು ಅದನ್ನೇ ಹೇಳ್ತಾ ಇರೋದು. ಅದು ಜನ ಹೇಳ್ತಾ ಇದ್ದೀವಿ. ಒಂದು ಮನೋಭಾವನೆ ಅವ್ರದ್ದಿದೆ. ಅದರ ಸಲುವಾಗಿ ಇವತ್ತು ತಾಲೂಕಿನಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳಾಗಿವೆ. ಕಳೆದ ಚುನಾವಣೆಯಲ್ಲಿ ನಾವು ಒಂದು ಬುಕ್ಲೆಟ್ ಪ್ರಿಂಟ್ ಮಾಡಿ ಇವತ್ತಿನ ದಿವಸ ಹಂಚಿದ್ದೀವಿ. ಇವತ್ತವರು 80 ವರ್ಷ ಅವಧಿಯಲ್ಲಿ ಕೂಡ ರಾಜ್ಯದಲ್ಲಿ BJP ಸರ್ಕಾರ ಇತ್ತು, ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದರೂ ಕೂಡ, ಕಾಂಗ್ರೆಸ್ ಪಕ್ಷದ ಶಾಸಕರಾಗಿದ್ದರೂ ಕೂಡ ನೀರಾವರಿ ಸಚಿವರ ಹತ್ತಿರ 100 ಸಲ ಹೋಗಿ ಮುಳ್ಳೂರ ಹತ್ತಿರ ಒಂದು ಪ್ಯಾರಿಸ್ಕಮ್ ಬ್ರಿಡ್ಜ್ ಕಳಿಸಿದ 78 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಗೇಟ್ ಹಾಕಿ ಲೋಕಾರ್ಪಣೆ ಮಾಡೋರಿದ್ದಾರೆ. ಅಲ್ಲಿ 10 ಹಳ್ಳಿಯ ಜನರಿಗೆ ಅನುಕೂಲ ಆಗ್ತದೆ. ಇದು ಯಾರು ನಾವು ಹೇಳ್ತಾ ಇಲ್ಲ, ಸುಮ್ಮನೆ ಒಂದು ದ್ವೇಷ ಭಾವನೆ ಇಟ್ಕೊಂಡು ಅವರು ಅದು ಲೂಟಿ ಮಾಡಿದ್ದಾರೆ, ಅದು ಫ್ಯಾಕ್ಟ್ ಮಾತಾಡಿದ್ರೆ ಎಲ್ಲಿ ಲೂಟಿ ಮಾಡಿದ್ದಾರೆ, ಸುಮ್ಮನೆ ಗಾಳಿ ಹಾಕೊಂಡು ಹೊಡೆಯೋದು ಬೇಡ. ಗಾಳಿಯಲ್ಲಿ ಕೊಂಡು ಹೊಡೆಯೋದು ಅದು ಶೋಭೆ ತರೋದಲ್ಲ. ಅದಕ್ಕೆ ನಾನು ಶಿವಕುಮಾರ್ ನಾಟಿಕರ್ ಅವ್ರಿಗೆ ಹೇಳ್ತೀನಿ, ಈ ರೀತಿ ಎಮ್ಮಾಪಟ್ರು ಒಬ್ಬ ಹಿರಿಯ ರಾಜಕಾರಣಿ ಇದ್ದಾರೆ, ಅವ್ರ ವಿರುದ್ಧ ಯಾರೂ ಇಷ್ಟು ಹಗುರವಾಗಿ ಮಾತಾಡಿಲ್ಲ. ಸ್ವತಃ ಅವ್ರ ವಿರುದ್ಧ ಸ್ಪರ್ಧೆ ಮಾಡಿರ್ತಕ್ಕಂಥ 6 ಬಾರಿ ಶಾಸಕರಾಗಿರ್ತಕ್ಕಂಥ ಮಾಲಿಕೆ ಗುತ್ತೇದಾರಜಿ ಅವರು ಕೂಡ ಎಮ್ಮಾಪಟ್ರ ಬಗ್ಗೆ ಈ ರೀತಿ ಮಾತಾಡಲ್ಲ. ಇವತ್ತು BJPಯಲ್ಲಿ ಇರ್ತಕ್ಕಂಥ ಮುಖಂಡ ನಿತಿನ್ ಗುತ್ತೇದಾರ್ ಅವರು ಕೂಡ ಮಾತಾಡಬೇಕಾದ್ರೆ ವಿಚಾರ ಮಾಡ್ತಾರೆ. ರಾಜಕಾರಣ ಬದಿಗಿಟ್ಟು ಇವತ್ತು ನಾವು ನಮ್ಮ ಹಿರಿತನ ಒಂದು ಅದು ಅಂಶಗಳನ್ನು ನಾವು ಇಟ್ಕೊಂಡು ಮಾತಾಡಬೇಕಾದ್ರೆ ಅದರ ಸಲುವಾಗಿ ಇವತ್ತು ಅವ್ರೇನು ಹೇಳಿಕೆ ಇದೆ ಅದು ಆ ರೀತಿ ಹೇಳಿಕೆ ಕೊಡಬಾರ್ದು. ಆ ಹೇಳಿಕೆ ಕೊಡೋದ್ರಿಂದ ಅದು ಕೇವಲ ಅವರಿಗೆ ನೋವು ಅಷ್ಟೇ ಅಲ್ಲ, ನಮ್ಮ ಸಮಾಜಕ್ಕೂ ಕೂಡ ನಷ್ಟ ಆಗ್ತಾ ಇದೆ. ನಾವು ಯಾಕೆ ಇವತ್ತು ಭಾಳ ನೋವಿನಿಂದ ಈ ಮಾತು ಹೇಳ್ತಾ ಇದ್ದೀವಿ. ಇವತ್ತು ನಮ್ಮ ಸಮಾಜದಾಗ ಅನೇಕ ಜನ ಬರ್ತಾರೆ, ಒಂದು ಗಂಗಾ ಕಲ್ಯಾಣ ಮಾಡಿಸ್ರಿ, ಒಂದು ಲೋನ್ ಮಾಡಿಸ್ರಿ, ಒಂದು ಆಸ್ಪತ್ರೆ ಅಡ್ಮಿಟ್ ಆಗಿದ್ದಾರೆ ಹೇಳ್ರಿ ಅಂತ ಹೇಳಿ ಬರ್ತಾರೆ. ಇವತ್ತು ನಾವು ಯಾವ ಮುಖ ಇಟ್ಕೊಂಡು ಎಮ್ಮಾಪಟ್ರಿಗೆ ಹೇಳ್ಬೇಕು? ಇವತ್ತು ನಮ್ಮವ್ರು ಈ ರೀತಿ ಮಾತಾಡಿದ್ರೆ ಯಾರು ಪ್ರೇರಣೆಗೊಳಗಾಗಿ ಮಾತಾಡ್ತಾರೋ ಅಥವಾ ಸ್ವಂತ ಮಾತಾಡ್ತಾರೋ ಅದು ಆ ರೀತಿ ಮಾತಾಡೋದು ಶೋಭೆ ಇಲ್ಲ. ಇವತ್ತಿನ ದಿವಸ ಸತ್ಯ ವಾಸ್ತವಿಕವಾಗಿ ಮಾತಾಡಲಿ. ಆ ರೀತಿ ಮಾತಾಡೋದ್ರಿಂದ ಅವರಿಗೂ ಕೂಡ ಹಿನ್ನಡೆ ಆಗ್ತದೆ, ಶಿವಕುಮಾರ್ಗೂ ಕೂಡ ಹಿನ್ನಡೆ ಆಗ್ತದೆ. 3 ತಿಂಗಳಾದ ತಕ್ಷಣ ಇವರು ಎಮ್ಮಾಪಟ್ರು ತಮ್ಮ ಮಗನಿಗೆ KKRTC ಅಧ್ಯಕ್ಷ ಮಾಡಿದ್ರು. ಅವು ಬಾಜು ಫೋಟೋ ಹಾಕಿ ಅಲ್ಪಸಂಖ್ಯಾತರಿಗೆ ಮಾಡೋದಿತ್ತು, ಪೊಲೀಸ್ ಸಮಾಜದವ್ರಿಗೆ ಮಾಡೋದಿತ್ತು, ಕುರುಬ ಸಮಾಜದವ್ರಿಗೆ ಮಾಡೋದಿತ್ತು, ಅವರಿಗೆಲ್ಲ ಮಾಡೇ ಎಮ್ಮಾಪಟ್ರು ತಮ್ಮ ಮಗನಿಗೆ ಮಾಡ್ಯಾರ. ಇದು ತಾಲೂಕಿನ ಜನರಿಗೆಲ್ಲ ಗೊತ್ತದು. ಎಲ್ಲ ಸಮುದಾಯದವರಿಗೆ ಅವಕಾಶ ಕೊಟ್ಟು ಆಮೇಲೆ ತಮ್ಮ ಮಗನಿಗೆ 50 ವರ್ಷ ಆದಾಗ ಅವಕಾಶ ಕೊಟ್ಟಿದ್ದಾರೆ. ಇದು ತಪ್ಪ. ಇದು ನಾವು ಮಾತನಾಡುವಾಗ ಆತ್ಮಾವಲೋಕನ ಮಾಡ್ಕೋಬೇಕು. ನಾವೇನಿದ್ದೀವಿ, ನಾವು ಹೆಂಗೆ ನಡೀತಾ ಇದ್ದೀವಿ ಅದು ನೋಡ್ಕೊಂಡು ಮಾತಾಡಬೇಕು. ಅದು ಎಲ್ಲ ಪ್ರಶ್ನೆ ಮಾಡ್ತಾರೆ, ಯಾರು ಜನ ಮಾತಾಡಲ್ಲ ಅಂತಲ್ಲ, ಎಲ್ಲರಿಗೂ ಗೊತ್ತಾಗ್ತದೆ ಇದು ಯಾರು ತಪ್ಪಿದೆ. ಇದು ಮಾತಾಡೋರು ಎಲ್ಲರೂ ಹೇಟ್ ಮಾಡ್ತಾರೆ, ಆದರೆ ಯಾರೂ ಮುಂದೆ ಬಂದು ಹೇಳೋಂಗಿಲ್ಲ, ಸಂದರ್ಭ ಬಂದಾಗ ತೋರಿಸ್ತಾರೆ. ಅದರ ಸಲುವಾಗಿ ಇವತ್ತಿನ ದಿವಸ ಅವರ ಹೇಳಿಕೆ ಇನ್ನು ಮುಂದೆ ಆ ರೀತಿ ಕೊಡಬಾರ್ದು. ಅದು ಶೋಭೆ ತರುವಂಥದ್ದಲ್ಲ. ಇವತ್ತು ನಾವು ಕೂಡ ಈ ತಾಲೂಕಿನಲ್ಲಿ ಎಮ್ಮಾಪಟ್ರ ಕಾರ್ಯಗಳು ಇವತ್ತೆಲ್ಲರಿಗೂ ಗೊತ್ತಿದೆ. ತಾಲೂಕು ಯಾವ ರೀತಿ ಕಾಣಿಸ್ತದೆ ತಮಗೆಲ್ಲ ಗೊತ್ತದೆ. ಇವತ್ತಿನ ದಿವಸ ಮೊದಲು ಹೆಂಗಿತ್ತು, ಈಗ ಹೆಂಗದ ತಾಲೂಕು. ಅದರ ಸಲುವಾಗಿ ಅವರ ಒಂದು ಹೇಳಿಕೆ ಅದು ಸರಿಯಾದಂಥ ಹೇಳಿಕೆ ಅಲ್ಲ. ಅದು ಆ ಹೇಳಿಕೆ ಜೈಲಿಗೆ ಹೋಗ್ತಾರೆ, ಅವೆಲ್ಲ ಅವಂಥ ಹೇಳಿಕೆಗಳು ಬಾಲಿಶತನದ ಹೇಳಿಕೆಗಳು. ದಯವಿಟ್ಟು ಶಿವಕುಮಾರ್ ನಾಟಿಕರ್ ಸಂದರ್ಭದಲ್ಲಿ ತಮ್ಮ ಮುಖಾಂತರ